ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಮಂಗಳೂರಿನಲ್ಲಿ ಮಳೆ ಆರ್ಭಟಕ್ಕೆ ಜನರು ತತ್ತರಿಸಿ ಹೋಗಿದ್ದಾರೆ. ಭಾರೀ ಮಳೆಗೆ ಕುಸಿದು ಬಿದ್ದಂತ ಬೃಹತ್ ಗಾತ್ರದ ತಡೆಗೋಡೆ ಅಪಾರ್ಟ್ಮೆಂಟ್ ಮೇಲೆ ಕುಸಿದು ಬಿದ್ದು ಅವಾಂತರವೇ ಸೃಷ್ಟಿಯಾಗ್ಬಿಟ್ಟಿದೆ. ಅಲ್ಲಲ್ಲಿ ತಡೆಗೋಡೆಗಳು ಕುಸಿತ ಆಗ್ತಾ ಇದೆ, ಕಾಂಪೌಂಡ್ಗಳು ಕುಸಿತ ಆಗ್ತಾ ಇದೆ, ಮರಗಳು ದರಾಶಾಹಿ ಆಗ್ತಿವೆ. ಕದ್ರಿ ಶಿವಭಾಗ್ ಸುಂದರಿ ಅಪಾರ್ಟ್ಮೆಂಟ್ ಹಿಂಬದಿ ನಡೆದಿರೋ ಘಟನೆ ಇದು. ಅಪಾರ್ಟ್ಮೆಂಟ್ ಮೊದಲ ಮಹಡಿಯ 2 ಕೊಠಡಿಗಳಿಗೆ ಹಾನಿಯುಂಟಾಗಿದೆ. ಕ್ಷಣಕ್ಕೂ ಗುಡ್ಡದ ಮಣ್ಣು ಕುಸಿತಾ ಇರುವಂತ ಆತಂಕ ಇದೆ. ಈಗಾಗಲೇ ಹಾನಿಗೊಂಡ 2 ಫ್ಲಾಟ್ನ ಜನರನ್ನು ಕೂಡ ಸ್ಥಳಾಂತರ ಮಾಡಲಾಗಿದೆ. ಅಲ್ಲಿನ ದೃಶ್ಯಗಳನ್ನು ಗಮನಿಸ್ತಾ ಇದ್ರೆ ಗೊತ್ತಾಗುತ್ತೆ, ಆತಂಕ ಮತ್ತಷ್ಟು ದುಪ್ಪಟ್ಟಾಗ್ತಾ ಇದೆ ಜನರಿಗೆ. ನಮ್ಮ ಪ್ರತಿನಿಧಿ ಆದಿತ್ಯ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಪ್ರತ್ಯಕ್ಷ ವರದಿಯನ್ನ ಕೊಟ್ಟಿದ್ದಾರೆ, ನೋಡೋಣ. ಮಂಗಳೂರಿನಲ್ಲಿ ಮಳೆಯ ಅವಾಂತರ ಒಂದೆರಡಲ್ಲ. ಕದ್ರಿ ಸಮೀಪದ ಶಿವಭಾಗ ಅನ್ನುವಂಥ ಪ್ರದೇಶದ ಸುಂದರಿ ಅಪಾರ್ಟ್ಮೆಂಟ್ನ ರಿಟೈನಿಂಗ್ ವಾಲ್ ಕುಸಿದು ಬಿದ್ದು ಒಂದು ದೊಡ್ಡ ಹಾನಿಯಾಗಿದೆ. ಈಗಲೂ ಕೂಡ ಅಲ್ಲಿ ಆತಂಕಕಾರಿ ಪರಿಸ್ಥಿತಿ ನಿರ್ಮಾಣವಾಗಿದೆ. ಕ್ಷಣಕ್ಕೂ ಕೂಡ ಆ ರಿಟೈನಿಂಗ್ ವಾಲ್ನ ಮಣ್ಣು ಕುಸಿತವಾಗ್ತಾ ಇರುವಂಥದ್ದನ್ನು ನಾವು ಗಮನಿಸಬಹುದು. ಆ ದೃಶ್ಯವಲಲ್ಲಿ ನೀವು ನೋಡಬಹುದು. ಇದೇ ರಿಟೈನಿಂಗ್ ವಾಲ್ ಏನು ಸದ್ಯ ಕುಸಿದಿರುವಂಥದ್ದು. ಇದು ಬಿದ್ದಂಥ ತೀವ್ರತೆಗೆ ಈ ಫ್ಲಾಟಿನ 2 ಒಂದು ಫಸ್ಟ್ ಫ್ಲೋರ್ನಲ್ಲಿರುವಂತಹ 2 ಕೊಠಡಿಗಳಿಗೆ ಬಹಳ ದೊಡ್ಡ ಪ್ರಮಾಣದಲ್ಲಿ ಹಾನಿಯಾಗಿದೆ. AC ಡಕ್ಗಳ ಸಮಸ್ಯೆ ಆಗಿರುವಂಥದ್ದನ್ನು ನಾವು ಗಮನಿಸಬಹುದು. ಕೆಳಭಾಗದಲ್ಲಿ ಪಾರ್ಕಿಂಗ್ ಇದೆ. ಆ ಪಾರ್ಕಿಂಗ್ ನಲ್ಲಿ ಇರುವಂತವರಿಗೂ ಕೂಡ ಅದರ ಒಂದು ಎಫೆಕ್ಟ್ ಆಗಿದೆ. ಅಂದ್ರೆ ಅಲ್ಲಿ ಯಾರು ಇರಲಿಲ್ಲ, ಅದರ ಒಂದು ವಾಹನವನ್ನು ನಿಲ್ಲಿಸಲಾಗಿತ್ತು ಅಂತ ಹೇಳಲಾಗ್ತಾ ಇತ್ತು. ಹಾಗಾಗಿ ಅಲ್ಲೂ ಕೂಡ ಎಫೆಕ್ಟ್ ಆಗಿದೆ. ಇದೇ ದೃಶ್ಯಗಳನ್ನು ಗಮನಿಸ್ತಾ ಹೋಗ್ಬೋದು. ಇನ್ನೂ ಇದು ಕುಸಿಯುವಂತಹ ಆತಂಕ ಇದೆ. ಯಾಕಂದ್ರೆ ಆಳೆತ್ತರದಲ್ಲಿ ಈ ರಿಟೈನಿಂಗ್ ವಾಲ್ ಇರುವಂತದ್ದು ಎಷ್ಟು ಬಹಳ ಅತಿ ಎತ್ತರದಲ್ಲಿ ಇದು ಇರುವಂತದ್ದು. ಈಗಲೂ ಕೂಡ ಇಲ್ಲಿನ ನಿವಾಸಿಗಳು ಇದನ್ನ ಕುಸಿಯುವ ಭೀತಿಯನ್ನ ಎದುರಿಸ್ತಾ ಇದ್ದಾರೆ. ಈ ವಾಲ್ ಏನಾದ್ರೂ ಕುಸಿದ್ರೆ ಇನ್ನಷ್ಟು ಹಾನಿಯಾಗುವಂತ ಒಂದು ಸಾಧ್ಯತೆಗಳು ಕೂಡ ಸದ್ಯ ನಿರ್ಮಾಣವಾಗಿರುವಂತದ್ದು ನೋಡೋದಕ್ಕೆ ಬಹಳ ಭಯಾನಕವಾಗಿದೆ. ಮಂಗಳೂರು ಭಾಗದ ಅನೇಕ ಪ್ರದೇಶಗಳಲ್ಲಿ ಇಂಥದ್ದೇ ಒಂದು ಪರಿಸ್ಥಿತಿ ಸದ್ಯ ನಿರ್ಮಾಣವಾಗಿರುವಂತದ್ದು. ಇಂಥ ಅಪಾರ್ಟ್ಮೆಂಟ್ಗಳಲ್ಲಿ ಇರುವಂತವರು ಕೂಡ ಈಗ ಆತಂಕದಲ್ಲಿಯೇ ದಿನ ದೂಡುವಂತಹ ಒಂದು ವಾತಾವರಣ ಸದ್ಯ ನಿರ್ಮಾಣವಾಗಿದೆ. ಅಲ್ಲಿರುವಂತಹ ಕಿಟಕಿ ಗಾಜುಗಳಾಗಿರ್ಬೋದು, ಆ ಕಿಟಕಿ ಏನಿದೆ ಈ ಒಂದು ಅಪಾಯದ ಅವಾಂತರದ ಒಂದು ಭೀಕರತೆಯನ್ನ ಸಾರಿ ಹೇಳ್ತಾ ಇರುವಂತದ್ದು. ಹಾಗಾಗಿ ಮಂಗಳೂರಿನಲ್ಲಿ ನಿರಂತರವಾಗಿ ಈ ರೀತಿ ಮಳೆ ಆಗ್ತಾ ಇರುವಂತದ್ದು ಎಲ್ಲೂ ಕೂಡ ಏನಾಗುತ್ತೆ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ಅಂತ ಪರಿಸ್ಥಿತಿಗಳು ಅಚ್ಚರಿಯನ್ನ ಮೂಡಿಸುವಂತ ಅವಘಡಗಳು ಸದ್ಯ ಸಂಭವಿಸ್ತಾ ಇದೆ. ಹಾಗಾಗಿ ಅಪಾಯದ ಮುನ್ಸೂಚನೆ ಇದ್ರೆ ಜನ ಎಚ್ಚೆತ್ತುಕೊಳ್ಬೇಕಾಗಿದೆ. ಜಿಲ್ಲಾಡಳಿತ ಕೂಡ ಸಾಕಷ್ಟು ಅಲರ್ಟ್ ಆಗಿರಬೇಕಾದಂತ ಪರಿಸ್ಥಿತಿ ಸದ್ಯ ನಿರ್ಮಾಣವಾಗಿದೆ. ಕ್ಯಾಮರಾ ಪರ್ಸನ್ ಕೃಪೇಶ್ ಪೂಜಾರಿ ಜೊತೆ ಆದಿತ್ಯ TV 5 ಮಂಗಳೂರು.